ಬ್ರೋ ನಿಮ್ದು ಯಾವ್ದಾನ ಲವ್ ಸ್ಟೋರಿ ಏನಾದರೂ ಇದೆಯಾ? ಲವ್ ಸ್ಟೋರಿ ಏನು ಬ್ರೋ, ಅದೇನು ಎಲ್ರಿಗೂ ಇರುತ್ತೆ, ನಮಗೂ ಇರುತ್ತೆ, ಬೇಜಾನ್ ಇದಾವೆ, ಆಗೋಗಿದೆ ಎಲ್ಲ. ಬೆಳೆದಿದ್ದೀರಲ್ಲ, ಸೊ ಅವ್ರ ಕಡೆಯಿಂದ ಮೆಸೇಜಸ್ ಕಾಲ್ಸ್ ಏನಾದರೂ ಬರುತ್ತಾ? ಏನಿಲ್ಲ, ರೀಸೆಂಟಾಗಿ ಒಬ್ರಿಗೆ ನಾನೇ ಫೋನ್ ಮಾಡಿ ಹೇಳಿದೆ, ಓಕೆ ನೋಡ್ತಾ ಇದ್ದೆಮ್ಮ ನಾನು ಈ ಥರ ಹಿಂಗೆ ಮಾಡಿದ್ದೀನಿ, ಹಿಂಗಾಗಿದೆ ರೀಚು ಅಂತ. ಅದು ಹಿಟ್ಟನಾಗಲಿ ಫ್ಲಾಪನಾಗಲಿ ನನಗನ್ಸಿದ್ದು ನಾನು ಮಾಡ್ತೀನಿ. ಎಲ್ಲ ತಲೆ ಮೇಲೆ ಹೋಗುತ್ತೆ ಪದಗಳು. ನಿಮ್ಗೆ ಯಾವ್ದಾನ ಆಪರ್ಚುನಿಟಿ ಸಿಕ್ಕಿದೆ ಅಂದರೆ ಯಾವ್ದಾನ ಆಫರ್ ಮಾಡಿದ್ದಾರೆ ಸೀರಿಯಲ್ ಫಿಲಮ್? ಇಲ್ಲ, ಈಗ ನಾನು ಅಮೃತಾಂಜನ್ ಸಿನಿಮಾನ ಹೀರೋ ಆಗಿ ಮಾಡಿದ್ದೀನಿ. ಓಕೆ, ಅಂದ್ರೆ ನೀವು ಫಸ್ಟ್ ಅದನ್ನ ಶಾರ್ಟ್ ಫಿಲ್ಮ್ ನೋಡಿರ್ತೀರ ನೀವು, ಅದು ಬ್ಲಾಕ್ ಬಸ್ಟರ್ ಕನ್ನಡದಲ್ಲಿ ಯೂಟ್ಯೂಬ್ ಅಲ್ಲಿ. ಸೊ ಅದನ್ನ ಇವಾಗ ಫುಲ್ ಫೀಚರ್ ಫಿಲಮ್ ಆಗಿ ಮಾಡಿದೀವಿ. ಅಮೃತಾಂಜನ್ ಅಂತ ಸೇಮ್ ಟೆಕ್ನಿಷಿಯನ್ಸು, ಸೇಮ್ ಆರ್ಟಿಸ್ಟು, ನಾನು, ಕಾರ್ತಿಕ್, ಗೌರವ್, ಪಾಯಲ್ಲು. ಸೊ ಇಷ್ಟು ಅವ್ರು ಏನೇನು ನೀವು ಒರಿಜಿನಲ್ ಶಾರ್ಟ್ ಫಿಲಮ್ ನೋಡಿರ್ತೀರಲ್ಲ ಅದೇ ಅವ್ರುಗಳೇ. ಆದರೆ ಮೇನ್ ಲೀಡ್ ರೋಲ್ ನೀವು ಇದ್ದೀರಾ? ಲೀಡ್ ರೋಲ್. ಸೊ ನನ್ಗೆ ಇನ್ನೊಂದು ಹೇಳೋದೇ ಮಾಡ್ತದೆ ನಿಮಗೆ, ನಾನು ಇಂಟ್ರೆಸ್ಟ್ ಇತ್ತು, ಬಟ್ ಒಳಗಡೆ ಇಂಡಸ್ಟ್ರಿ ಹೆಂಗ್ ಬರೋದು ಅಂತ ಗೊತ್ತಿರಲಿಲ್ಲ ಅಲ್ವಾ. ಕಾಲೇಜಲ್ಲಿ ಇದ್ದಾಗ ರಿಕ್ಕಿ ಪ್ರಮೋಷನ್ಸ್ಗೆ ರಕ್ಷಿತ್ ಶೆಟ್ಟಿ ಮತ್ತೆ ರಿಷಬ್ ಶೆಟ್ಟಿ, ಹರಿಪ್ರಿಯ ಅವ್ರು 3 ಜನ ಬಂದಿದ್ರು. ಯಾವುದೋ ಒಂದು ನ್ಯೂಸ್ ಪೇಪರ್ದು ಅವ್ರದ್ದು ಕೊಲಾಬ್ರೇಷನ್ ಈವೆಂಟು, ಸಿನಿಮಾ ಪ್ರಮೋಷನ್ ಕಮ್ ನ್ಯೂಸ್ ಪೇಪರ್ ಇದು. ಸೊ ಅಲ್ಲಿ ನಾನು ಅವ್ರ ಮುಂದೆ ಗೊತ್ತಲ್ಲ ಕೋತಿ ಥರ ಮಿಮಿಕ್ರಿಗಳು ಮಾಡ್ಬಿಟ್ಟು, ರಾಜ್ಕುಮಾರ್ದು, ವಿಷ್ಣುವರ್ಧನ್ ಅವ್ರದ್ದು, ಶಂಕರ್ ನಾಗ್ದೆಲ್ಲ ಮಾಡ್ಬಿಟ್ಟು, ಸರ್ ನನಗೆ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇದೆ, ನೀವು ಚಾನ್ಸ್ ಕೊಡಲೇಬೇಕು ಹಂಗೆ ಹಿಂಗೆ ಅಂತ ಅಂದರು. ಅವರು ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿಬಿಟ್ರು, ಓಕೆ ನಮ್ಮ ನೆಕ್ಸ್ಟ್ ಸಿನಿಮಾದಲ್ಲಿ ಸುಧಾಕರ್ನ ಆ್ಯಕ್ಟ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಫುಲ್ 1000 ಜನ ಆಡಿಯನ್ಸ್ BMS ಅಲ್ಲಿ ಇಂಡೋರಲ್ಲಿ ಅನೌನ್ಸ್ ಮಾಡಿಬಿಟ್ರು. ಸೊ ಫಸ್ಟ್ ನನ್ನ ಎಂಟ್ರಿನೇ ಅವರಿಂದ. ಸೊ ಕಿರಿಕ್ ಪಟ್ಟಿ ಅವ್ರ ಜೊತೆ ಓಡಾಡ್ತಿದ್ದೆ ನಾನು. ಓಕೆ, ಬಟ್ ಅದು ಏನಾಯ್ತು ಅಂದರೆ ಅವರು ಶೂಟ್ ನಡೆಯೋ ಟೈಮಲ್ಲಿ ನನಗೆ ಎಕ್ಸಾಮ್ಸು ಸೆಮ್ ಎಂಡು. ನಾನು ಕೂತ್ಕೊಂಡು ಅಲ್ಲಿ ಶೂಟಿಂಗಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದೆ, ಈಗ ಎಕ್ಸಾಮ್ಸ ಇದು ಯಾಕೆಂದರೆ ಫಸ್ಟ್ ಎಕ್ಸಾಮ್ಸ್ ಮುಗಿಸ್ಬಿಡೋಣ, ಯಾಕೆಂದರೆ ನನಗೆ ಯಾರೋ ಒಬ್ರು ಸ್ಪಾನ್ಸರ್ ಮಾಡಿ ಓದಿಸ್ತಾ ಇದ್ದಿದ್ದು. ಸೊ ಬೇರೆ ಮತ್ತೆ ಅವ್ರ ಹೆಸರು ಹಾಳಾಗ್ಬಾರ್ದಲ್ಲ, ನೋಡೋ ಅವ್ರು ಕಷ್ಟ ಅಷ್ಟು ದುಡ್ಡು ಕೊಟ್ಟು ಓದಿಸಿದ್ರು, ಈ ನನ್ನ ಮಗ ಎಜುಕೇಷನ್ ಮುಗಿಸ್ತಿಲ್ದಂಗೆ ಹೋಗಿ ಸಿನಿಮಾ ಅದು ಇದು ಅಂತ ಅಲಿತಾನೆ ಅಂದ್ಬಿಟ್ಟು, ಇಲ್ಲ ಫಸ್ಟ್ ಎಜುಕೇಷನ್ ಮುಗಿಸ್ಬಿಡೋಣ ಅಂತ ಅವತ್ತು ಒಂದೇ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿ ನಾನು ಎಜುಕೇಷನ್ ಕಡೆ ಬಂದ್ಬಿಟ್ಟೆ. ಅವತ್ತು ಅವ್ರ ಜೊತೆ ಇದ್ದಿದ್ರೆ ಇವತ್ತು ಅಟ್ಲೀಸ್ಟ್ ಯಾವ್ದಾರು ಅವ್ರ ಸಿನಿಮಾಗಳಲ್ಲಿ ಮಾಡ್ಸೋರು. ಅಂದ್ರೆ ಯಾರು ನೀವು ಫಿಕ್ಸ್ ಮಾಡಿದ್ರು? ಯಾವುದೋ ಒಂದು, ಅಂದ್ರೆ ಇದೇ ಥರ ಅಲ್ಲಿ ಎಲ್ಲ ಫುಲ್ ಕಾಲೇಜ್ ಸ್ಟೋರಿನೇ ಅಲ್ವಾ, ಆ ಜೂನಿಯರ್ಸ್ ಇರೋ ಕ್ಯಾರೆಕ್ಟರ್ಸ್ ಯಾವುದೋ ಒಂದು ಮಾಡ್ಸೋರು. ಅದ್ರಲ್ಲಿ ನಾನೊಂದು 10 days ವರ್ಕ್ ಮಾಡಿದ್ದೀನಿ. ಫಸ್ಟ್ ನನ್ನ ಎಂಟ್ರಿನೇ ಅದು. ಮೋಸ್ಟ್ಲಿ ಇವಾಗ ಮರ್ತೋಗ್ಬಿಟ್ಟಿರ್ತಾರೆ ರಕ್ಷಿತ್ ಸರ್, ರಿಷಬ್ ಸರ್ ಎಲ್ಲ. ರಿಷಬ್ ಸರ್ ಕಾಂತಾರ ಎಡಿಟ್ ಮಾಡ್ಬೇಕಾದ್ರೆ ಮೀಟ್ ಮಾಡಿದೆ, ಅವರು ಅವಾಗ ಅಪ್ರಿಷಿಯೇಟ್ ಮಾಡಿದ್ರು, ಸುಧಾಕರ ನಿನ್ ಶಾರ್ಟ್ ಫಿಲಮ್ಸ್ ಎಲ್ಲ ನೋಡ್ತಾ ಇದೀನಿ ಕಣ, ಚೆನ್ನಾಗಿ ಮಾಡ್ತಾ ಇದೀನಿ, ಹಂಗೆ ಮಾಡು ಅಂತ ಅವ್ರು ಹೇಳಿದ್ರು ಎಲ್ಲೋ ಬೇರೆ ಕಡೆ ಸಿಕ್ತಾಗ. ರಿಷಬ್ ಸರ್ಗೆ ನೆನಪಿದೆ, ಸೊ ರಕ್ಷಿತ್ ಸರ್ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಅವ್ರು ಸಿಕ್ಕೇ ಇಲ್ಲ ಮೀಟ್ ಮಾಡಕ್ಕೆ. ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಅಂದ್ರೆ ಟಚ್ ಅಲ್ಲಿ ಇದ್ದಾರೆ ಆ ಥರ? ಅದೇ ಬ್ರೋ, ನಾವು ಔಟ್ ಸೈಡರ್ಸ್ ನಮ್ಗೆ ಏನು ಗೊತ್ತಿಲ್ಲಲ್ಲ ಅಂತ ಇಲ್ಲ, ಏನಾದರೂ ಗುರುತಿಸಿದ್ರೆ ಇವರೇ ಮಾತಾಡ್ಸ್ಬೇಕಷ್ಟೇ, ರಕ್ಷಿತ್ ಸರ್, ರಿಷಬ್ ಸರ್ ನಮ್ಮ ಜೊತೆ ಇದ್ದ ಅಂತ. ನೀವು ವರ್ಕ್ ಮಾಡಿದ್ದೀರ ಬ್ರೋ, ಅಂದ್ರೆ ಇವಾಗ ಮೂವಿ ಸೆಟ್ಗಳಲ್ಲೇ ಈ ಥರ ಎಲ್ಲ? ಮಾಡಿದ್ದೀನಿ. ಅಂದರೆ ಅದೇ ಕಿರಣ್ ರಾಜ್ ಅವ್ರ ಸಿನಿಮಾದಲ್ಲಿ ಒಂದು ಸೈಡ್ ಆ್ಯಕ್ಟಿಂಗ್ ಮಾಡಿದ್ದೀನಿ. ಜನಾರ್ದನ್ ರೆಡ್ಡಿ ಅವ್ರ ಮಗವ್ರದ್ದು ಒಂದು ಸಿನಿಮಾದಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಆ ಟೀಮ್ ಕಂಪ್ಲೀಟ್ ಗೊತ್ತು ನನಗೆ. ಸೊ ಅವರು ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ನೀವು ಬೇರೆಯವ್ರ ಕೈ ಕೇಳೋ ಕೆಲಸ ಮಾಡೋಕ್ಕೂ ನೀವೇ ಓನ ಕೆಲಸ ಮಾಡೋಕ್ಕೂ ಏನು ಡಿಫ್ರೆನ್ಸ್ ಇದೆ? ಅಂದರೆ ಕೆಲವೊಂದಷ್ಟು ಕಾನ್ಫ್ಲಿಕ್ಟ್ಸ್ ಇರುತ್ತೆ. ಈಗ ನಂದೇನೋ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ, ಒಂದಷ್ಟು ಐಡಿಯಾಸ್ ಇರುತ್ತೆ, ಅದು ಅವ್ರಿಗೊಂದಷ್ಟು ಐಡಿಯಾಸ್ ಥಾಟ್ಸ್ ಇರುತ್ತೆ, ಅದು ಕ್ಲಾಶಸ್ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್. ಅವರು ಕರೆಕ್ಟ್ ಇರ್ಬೋದು, ನಾನು ಕರೆಕ್ಟ್ ಇರ್ಬೋದು, ಬಟ್ ಕ್ಲಾಶಸ್ ಆಗುತ್ತೆ. ಬಟ್ ಅದೇ ನಾನು ರೀಲ್ ಮಾಡ್ಕೊತೀನಿ, ನನಗೇನು ಕಂಟೆಂಟ್ ಅನ್ಸುತ್ತೋ, ಇವತ್ತು ನನಗೇನು ಥಾಟ್ ಬರುತ್ತೋ ಮೊಬೈಲ್ ಎತ್ಕೊತೀನಿ, ಹುಡುಗರ್ನ ಹಾಕೊಂತೀನಿ, ಶೂಟ್ ಮಾಡ್ತೀನಿ. ಅದು ಹಿಟ್ಟನಾಗಲಿ ಫ್ಲಾಪನಾಗಲಿ ನನಗನ್ಸಿದ್ದು ನಾನು ಮಾಡ್ತೀನಿ. ಬಟ್ ಸಿನಿಮಾ ಬೇರೆಯವ್ರ ಜೊತೆ ಎಲ್ಲ ವರ್ಕ್ ಮಾಡಿದಾಗ ಕೆಲವೊಂದು ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಓಕೆ, ಅವ್ರು ಹೇಳಿದ್ದೆ ಕರೆಕ್ಟ್, ಯಾಕೆಂದ್ರೆ ಅವ್ರು ಡೈರೆಕ್ಟರ್ ಇರ್ತಾರೆ, ಅವ್ರು ಪ್ರೊಡ್ಯೂಸರ್ಸ್ ಇರ್ತಾರೆ, ಅವ್ರು ಏನು ಹೇಳ್ತಾರೋ ಅದು ಕೇಳಬೇಕು. ಇವಾಗ ನೀವು ಕನ್ನಡ ಇಂಡಸ್ಟ್ರಿಯಲ್ಲೇ ಇವಾಗ ಫಸ್ಟ್ ಮೂವಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಮಾಡಿದ್ದೀನಿ. ಬರೀ ನೀವು ಕನ್ನಡಕ್ಕಷ್ಟೇ ಸೀಮಿತ ಆಗಿರ್ತಾರೆ, ಇಲ್ಲ ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡ್ಬೇಕಂತ ನಿಮ್ಮ ಇಂಟೆನ್ಷನ್ ಇದೆಯಾ? ಇಲ್ಲಿ ಏನಾದರೂ ಸಾಧನೆ ಮಾಡೋಣ, ಇಲ್ಲಿ ಏನೋ ಮಾಡಿ ನೋಡೋಣ. ಓಕೆ, ಇವಾಗ ಮಾಡ್ತೀರಾ ಅನ್ಕೊಳ್ಳಿ, ಬೇರೆ ಲ್ಯಾಂಗ್ವೇಜಲ್ಲಿ ಮಾಡೋ ಒಂದು ಸ್ವಲ್ಪ ಐಡಿಯಾ ಆದರೂ ಏನಾದ್ರು ಇಲ್ಲ? ಬೇಸಿಕಲಿ ಫಸ್ಟ್ ಪ್ರಿಫರೆನ್ಸ್ ಕನ್ನಡನೇ, ಕನ್ನಡದಲ್ಲಿ ಮಾಡಿ ಅದನ್ನ ಬೇರೆ ಲ್ಯಾಂಗ್ವೇಜಿಗೆ ಬಿಡೋದಷ್ಟೇ, ಹೋಗಿ ಮಾಡೋ ಅಷ್ಟೇ. ಅಷ್ಟು ಐಡಿಯಾನೂ ಇಲ್ಲ, ಇಂಟ್ರೆಸ್ಟು ಇಲ್ಲ ಸದ್ಯಕ್ಕೆ. ಓಕೆ ಬ್ರೋ, ನಿಮ್ದು ಯಾವ್ದಾನ ಲವ್ ಸ್ಟೋರಿ ಏನಾದರೂ ಇದೆಯಾ? ಲವ್ ಸ್ಟೋರಿ ಏನು ಬ್ರೋ, ಅದೇನು ಎಲ್ರಿಗೂ ಇರುತ್ತೆ, ನಮಗೂ ಇರುತ್ತೆ, ಬೇಜಾನ್ ಇದಾವೆ, ಆಗೋಗಿದೆ ಎಲ್ಲ. ಅಂದರೆ ಫೀಲ್ ಆಗುತ್ತಾ ಇವಾಗ ಅವ್ರು ಬಿಟ್ಟೋದವರು ನೆನ್ಪು ಮಾಡೋ? ಅಂದರೆ ಇವಾಗ ನಿಮ್ಮಿಂದ ಬ್ರೇಕಪ್ ಆಗಿರೋದಿಲ್ಲ ಅವ್ರ ಸೈಡಿಂದ ಬ್ರೇಕಪ್ ಆಗಿರೋದು? ಎರಡು ಸೈಡಿಂದ ಆಗಿರುತ್ತೆ ಬ್ರೋ. ಒಂದೊಂದ್ಸಲಿ ಅವ್ರದ್ದು ಮಿಸ್ಟೇಕ್ ಇರುತ್ತೆ, ಒಂದ್ಸಲಿ ನಮ್ಮ ಮಿಸ್ಟೇಕ್ ಇರುತ್ತೆ, ಬ್ರೇಕಪ್ಸ್ ಆಗಿದ್ದಾವೆ. ನೀವು ಈ ಮಟ್ಟಿಗೆ ಬೆಳೆದಿದ್ದೀರಲ್ಲ, ಸೊ ಅವ್ರ ಕಡೆಯಿಂದ ಮೆಸೇಜಸ್ ಕಾಲ್ಸ್ ಏನಾದರೂ ಬರುತ್ತಾ? ಏನಿಲ್ಲ, ರೀಸೆಂಟಾಗಿ ಒಬ್ರಿಗೆ ನಾನೇ ಫೋನ್ ಮಾಡಿ ಹೇಳಿದೆ, ನೋಡ್ತಾ ಇದ್ದೆಮ್ಮ ನಾನು ಈ ಥರ ಹಿಂಗೆ ಮಾಡಿದ್ದೀನಿ, ಹಿಂಗಾಗಿದೆ ರೀಚು ಅಂತ ತಮಾಷೆಗೆ ಫೋನ್ ಮಾಡಿ ಹೇಳಿದೆ. ನಮ್ಗೆ ಯಾರ ಮೇಲೂ ರಿಗ್ರೆಟ್ಸ್ ಇಲ್ಲ, ಕೋಪ ಇಲ್ಲ, ಬೇಜಾರಿಲ್ಲ. ಎಲ್ಲರೂ ತಪ್ಪು ಮಾಡ್ತೀವಿ ಬ್ರೋ, ನಾನು ಮಾಡಿರ್ತೀನಿ, ಅವರು ಮಾಡಿರ್ತಾರೆ. ಅದನ್ನು ಜಾಸ್ತಿ ಅಂದರೆ ತುಂಬ ಅವ್ರನ್ನೇನೋ ಅವರು ಕೆಟ್ಟದಾಗಲಿ, ಅವ್ರಿಗೆ ಹರ್ಟ್ ಆಗಲಿ ಅನ್ನೋ ಥರ ಮಾಡಬಾರ್ದು. ಅವರು ಮಾಡ್ತಾ ಇಲ್ಲ, ನಾನು ಮಾಡ್ತಾ ಇಲ್ಲ.
ಅಂದರೆ ನಿಮ್ಗೆ ಫೀಲ್ ಆಗಿದೆ ಬ್ರೋ ಅವ್ರು ನಾನು ಬಿಟ್ಟೋಗಿ ತುಂಬ ತಪ್ಪು ಮಾಡಿದ್ರು ಅಂತ ಇಲ್ಲ ಇಲ್ಲ ಆ ಥರ ಫೀಲ್ ಆ ಥರ ಏನಿಲ್ಲ. ಆಗಿದೆಲ್ಲ? ಅವ್ರೇನು ತಪ್ಪು ಮಾಡಿದ್ರು ಅನ್ನೋ ಥರ ಅಷ್ಟು ದೊಡ್ಡ ಮನುಷ್ಯ ಏನಲ್ಲ ನಾನು. ಓಕೆ. ಇಲ್ಲ ಕೆಲವೊಂದ್ಸಲಿ ಬೇಜಾರಾಗುತ್ತೆ, ಜೊತೆಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿರ್ತೀವಲ್ಲ ಅದೆಲ್ಲ ನೆನಪಾದಾಗ ಬೇಜಾರಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ರಿಗ್ರೆಟ್ಸ್ ಇಲ್ಲ. ಈಗಿನ ಜನ್ರೇಷನಲ್ಲಿ ಟ್ರೂ ಲವ್ ಇದೆ ಅಂತ ನೀವು ನಂಬ್ತೀರಾ? ಈಗಿನ ಜನ್ರೇಷನ್